ಇನ್ನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ಕಾವೇರಿ ನದಿ ಕೆಆರ್ಎಸ್ ಡ್ಯಾಂನಿಂದ ಈಗಾಗಲೇ 90,000 ಕ್ಯೂಸೆಕ್ನಷ್ಟು ನೀರು ಬಿಡುಗಡೆಯಾಗ್ತಾ ಇದೆ. ಮೈದುಂಬಿ ಹರಿತಾ ಇರುವಂತಹ ಕಾವೇರಿ ಹಾಗೆ ಜಮೀನು ಜಲಾವೃತವಾಗ್ತಾ ಇದೆ. ಕಬ್ಬು, ತೆಂಗು, ಅಡಕೆ ಸೇರಿದಂತೆ ಹಲವು ಬೆಳೆಗಳು ಈಗಾಗಲೇ ಮುಳುಗಡೆಯಾಗ್ಬಿಟ್ಟಿವೆ. ಆತಂಕದಲ್ಲಿ ದಿನ ಕಳೀತಾ ಇರುವಂತಹ ಜನ, ಕಾವೇರಿ ನದಿ ಪಾತ್ರದ ಜನ ಈಗ ಆತಂಕದಲ್ಲಿ ದಿನಗಳನ್ನು ದೂಡ್ತಾ ಇದ್ದಾರೆ. ಇಲ್ಲ 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 ಹೇಳಿಲ್ಲ. ಆಯ್ತು, ಓಕೆ ಓಕೆ. ಕಾವೇರಿ ನದಿ ಪಾತ್ರದಲ್ಲಿ ಈಗ ಮತ್ತೆ ಪ್ರವಾಹದ ಭೀತಿ ಇದೆ. ನದಿ ಪಾತ್ರದ ಪ್ರವಾಸಿ ತಾಣಗಳು ಕೂಡ ಮುಳುಗಡೆಯ ಆತಂಕದಲ್ಲಿವೆ. ವಿಶ್ವಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಈಗ ಪ್ರವೇಶ ನಿರ್ಬಂಧಿಸಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಪಕ್ಷಿಧಾಮ ಈಗ ಕೆಆರ್ಎಸ್ ಡ್ಯಾಂನಿಂದ 40,000 ಕ್ಯೂಸೆಕ್ ನೀರು ಬಿಡುಗಡೆಯಾಗಿರೋದ್ರಿಂದಾಗಿ ರಂಗನತಿಟ್ಟು ಬೋಟಿಂಗ್ ಪಾಯಿಂಟ್ ಕೂಡ ಈಗಾಗಲೇ ಮುಳುಗಡೆಯಾಗಿದೆ. ಸೊ ಪಕ್ಷಿಗಳ ಆಶ್ರಯ ತಾಣ, ನಡುಗಡ್ಡೆಗಳು ಕೂಡ ಭಾಗಶಃ ಜಲಾವೃತವಾಗಿಬಿಟ್ಟಿವೆ. ಸೊ ಈಗಾಗಲೇ ಬರ್ಡ್ ಸ್ಯಾಂಕ್ಚುರಿ, ಈ ರಂಗನತಿಟ್ಟು ಪಕ್ಷಿಧಾಮ ಏನಿದೆಯಲ್ಲ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಯಾರು ಕೂಡ ಇಲ್ಲಿಗೆ ಬರಬೇಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬೋಟಿಂಗ್ ಅಂತೂ ಈ ಮುಂಚೆನೇ ಕ್ಲೋಸ್ ಮಾಡಿದ್ರು, ನೀರಿನ ರಭಸ ಜಾಸ್ತಿ ಇದ್ದಿದ್ದರಿಂದಾಗಿ. ಸೊ ಮುಂಜಾಗ್ರತಾ ಕ್ರಮವಾಗಿ ಈಗ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಗೇಟ್ ಬಳಿಯೇ ಪ್ರವಾಸಿಗರನ್ನು ತಡಿತಾ ಇದ್ದಾರೆ ಸಿಬ್ಬಂದಿ. ಕ್ಲೋಸ್ ಆಗಿದೆ, ಬರಬೇಡಿ ಇಲ್ಲಿಗೆ ಅಂತ ಹೇಳಿ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಇನ್ನು ಕೆಆರ್ಎಸ್ನಿಂದ ನದಿಗೆ ಅಪಾರ ಪ್ರಮಾಣದ ನೀರು ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕಾವೇರಿ ನದಿ. ಹಾಗೆ ಪ್ರಸಿದ್ಧ ನಿಮಿಷಾಂಬ ದೇಗುಲದ ಸ್ನಾನಘಟ್ಟ ಕೂಡ ಸಂಪೂರ್ಣ ಮುಳುಗಡೆಯಾಗ್ಬಿಟ್ಟಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿರುವಂತಹ ನಿಮಿಷಾಂಬ ದೇಗುಲ ಇದು. ಕಾವೇರಿ ನದಿಯಲ್ಲಿ ನೀರು ಹೆಚ್ಚಾಗಿರೋದ್ರಿಂದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ನಿಮಿಷಾಂಬ ದೇಗುಲದ ಭಕ್ತರು ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಈಗ ನಿರ್ಬಂಧ ವಿಧಿಸಿದ್ದಾರೆ. ಯಾರು ಕೂಡ ಇಲ್ಲಿ ಸ್ನಾನಘಟ್ಟದ ಹತ್ರ ಬರಬೇಡಿ, ಸ್ನಾನ ಮಾಡಬೇಡಿ ಅಂತ ಹೇಳಿ ಅಲ್ಲಿ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಪೊಲೀಸರು ತಡಿತಾ ಇದ್ದಾರೆ. ನೀರಿನ ಒಂದು ಕುಡಿಯ ಕಾಣ್ತಾ ಇದೆ. ಅಂದ್ರೆ ಪ್ರತಿ ಬಾರಿ ಕೂಡ ಇಲ್ಲಿ ಜನರು ಕೂಡ ನೀರಿನಲ್ಲಿ ಸ್ನಾನ ಮಾಡ್ಕೊಳ್ಳೋದು